Good morning children. In previous class we discussed about direction and map. So last class ಅಲ್ಲಿ direction ಮತ್ತು maps ಬಗ್ಗೆ ತಿಳ್ಕೊಂಡಿದ್ವಿ. So in this class we are going to learn discovery of fire. That means ಒಂದು ಬೆಂಕಿಯ ಆವಿಷ್ಕಾರ ಅಂತ ಕರಿತೀವಿ. ಸೊ ನೀವೆಲ್ಲ ಮನೆಗಳಲ್ಲಿ ಫೈರನ್ನು ಈಸಿಯಾಗಿ ಯೂಸ್ ಮಾಡ್ತೀವಿ. ಬಟ್ ಈ ಒಂದು ಫೈರನ್ನು ಹೇಗೆ ಯೂಸ್ ಮಾಡೋದು, ಸೊ ಅದು ಹೇಗೆ ಬೆಳಕಿಗೆ ಬಂತು ಅಂತ ಹೇಳೋದಾದರೆ, ಹಿಂದಿನ ಕಾಲದಲ್ಲಿ ಮನುಷ್ಯನಿಗೆ ಫೈರ್ ಇರ್ಬೋದು, ಆಹಾರವನ್ನು ಬೇಯಿಸಿ ತಿಂತಕ್ಕಂಥದ್ದು ಇರ್ಬೋದು, ಹಾಗೆಯೇ ಉಡುಪುಗಳನ್ನು ಧರಿಸ್ತಕ್ಕಂಥದ್ದು, ಡ್ರೆಸ್ಗಳನ್ನ ಇವಾಗ ವೆರೈಟಿ ಆಫ್ ಡ್ರೆಸ್ಗಳನ್ನು ವೇರ್ ಮಾಡ್ತೀವಿ. ಬಟ್ ಇಂದಿನ ಕಾಲದಲ್ಲಿ ಮನುಷ್ಯನಿಗೆ ಈ ಡ್ರೆಸ್ನ ಒಂದು ಪರಿಕಲ್ಪನೆ ಅನ್ನೋದು ಇರಲಿಲ್ಲ. ಸೊ ಇದೆಲ್ಲ ಹೇಗೆ ಬೆಳೀತಾ ಬಂತು ಅಂತ ಸೊ ಈ ಒಂದು ಲೆಸನಲ್ಲಿ ಡಿಸ್ಕಷನ್ ಮಾಡೋಣ. ಅರ್ಲಿ ಮ್ಯಾನ್ ಲಿವ್ಡ್ ಇನ್ ಜಂಗಲ್ಸ್. ಲೈಫ್ ಇನ್ ದಿ ಜಂಗಲ್ ವಾಸ್ ವೆರಿ ಟಫ್. ಸೊ ಅರ್ಲಿ ಮ್ಯಾನ್ ಅಂತ ಹೇಳಿದ್ರೆ ಇಲ್ಲಿ ಪ್ರಾಚೀನ ಕಾಲದ ಮನುಷ್ಯ ಅಂತ ಹೇಳ್ತೀವಿ. ಅಂದರೆ ಮನುಷ್ಯ ಅಂತ ನಾವೇನು ಕರಿತೀವೋ ಅವನು ಮೊದಲು ನಾವು ಇವಾಗ ನೋಡ್ತಾ ಇದ್ದೀವಲ್ಲ, ಸೊ ಈ ರೀತಿ ಇರಲಿಲ್ಲ. ಸೊ ಹಿಂದೆ ಎಲ್ಲ ಸೊ ಅವನು ಜಂಗಲಲ್ಲಿ ಪ್ರಾಣಿಗಳಾಗಿ ವಾಸ ಮಾಡ್ತಾ ಇದ್ದ. ಸೊ ಹಾಗೆ ಅವನು ಬಟ್ಟೆಗಳನ್ನು ಧರಿಸ್ತಾ ಇರಲಿಲ್ಲ. ಕಾಡು ಪ್ರಾಣಿಗಳು ಹೇಗೆ ವಾಸ ಮಾಡುತ್ತೋ ಅದೇ ರೀತಿ ಅವನು ಸಹ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ. ಸೊ ಲೈಫ್ ಇನ್ ದ ಜಂಗಲ್ ವಾಸ್ ವೆರಿ ಟಫ್. ಅಂದರೆ ಜಂಗಲ್ಗಳಲ್ಲಿ ಇವರು ವಾಸ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟಕರವಾಗಿ ಇತ್ತು. ಮೋಸ್ಟ್ ಆಫ್ ದಿ ಅನಿಮಲ್ಸ್ ಇನ್ ದಿ ಜಂಗಲ್ ವರ್ ಬಿಗ್ಗರ್ ಆ್ಯಂಡ್ ಸ್ಟ್ರಾಂಗರ್ ದೆನ್ ಹಿಮ್. ಈ ಒಂದು ಪ್ರಾಚೀನ ಕಾಲದಲ್ಲಿ ಈ ಒಂದು ಮನುಷ್ಯ ಏನು ಬದುಕ್ತಾ ಇದ್ನೋ, ಸೊ ಅವನ ಜೊತೆ ಬದುಕ್ತಾ ಇದ್ದಂಥ ಪ್ರಾಣಿಗಳು ಸಹ ಅಷ್ಟೇ ತುಂಬ ಸ್ಟ್ರಾಂಗಾಗಿ, ತುಂಬ ಕ್ರೂಯಲ್ಲಾಗಿ ಇರ್ತಾ ಇದ್ವು. ಟು ಪ್ರೊಟೆಕ್ಟ್ ಹಿಮ್ಸೆಲ್ಫ್ ಫ್ರಮ್ ದೀಸ್ ಅನಿಮಲ್ಸ್ ಈ ಸ್ಟಾರ್ಟೆಡ್ ಲಿವಿಂಗ್ ಇನ್ ಕೇವ್ಸ್. ಸೊ ಅವನು ಆ ಒಂದು ಪ್ರಾಣಿಗಳಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಅವನೇನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ನಾವು ಇವಾಗ ಮನೆಗಳಲ್ಲಿ ವಾಸ ಮಾಡ್ತೀವಿ ಅಲ್ವಾ, ಆದರೆ ಮನುಷ್ಯ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದರಿಂದ ಅವನು ಸಹ ಪ್ರಾಣಿಗಳಾಗಿ ಗುಹೆಗಳಲ್ಲಿ ವಾಸ ಮಾಡ್ತಿದ್ದ. ಈ ಯೂಸ್ಡ್ ಲೀವ್ಸ್ ಆ್ಯಂಡ್ ಸ್ಕಿನ್ ಆಫ್ ಅನಿಮಲ್ಸ್ ಟು ಕವರ್ ಇಸ್ ಬಾಡಿ. ತನ್ನ ಒಂದು ದೇಹವನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಅವನು ಪ್ರಾಣಿಯ ಚರ್ಮವನ್ನು ಮತ್ತು ಮರದ ಎಲೆಗಳನ್ನು ಅವನು ಬಳಸ್ತಾ ಇದ್ದ. ಸೊ ಅದೇ ಅವನಿಗೆ ಡ್ರೆಸ್ ಅವಾಗ. ಫುಡ್ ವಾಸ್ ದಿ ಮೇನ್ ನೀಡ್ ಆಫ್ ದಿ ಅರ್ಲಿ ಮ್ಯಾನ್. ಈ ಏಟ್ ಫ್ರೂಟ್ ಆಫ್ ದಿ ಟ್ರೀಸ್ ಆರ್ ರೂಟ್ಸ್ ಆಫ್ ದಿ ಪ್ಲ್ಯಾಂಟ್ಸ್. ಜೊತೆಗೆ ಅವನು ತಿನ್ನಲಿಕ್ಕೆ ಏನು ಬಳಸ್ತಾ ಇದ್ದ ಅಂತ ಹೇಳಿದ್ರೆ ಈ ಒಂದು ಗೆಡ್ಡೆ, ಗೆಣಸು, ಕಾಡಿನಲ್ಲಿ ಏನು ಸಿಗುತ್ತೆ ಫುಡ್ಗಳು, ಸೊ ಅಂಥದ್ದನ್ನು, ಹಾಗೆ ಮಾಂಸವನ್ನು, ಹಸಿ ಮಾಂಸವನ್ನು ತಿಂತಾ ಇದ್ದ. ಹಿ ವುಡ್ ಕಿಲ್ ಎ ಸ್ಮಾಲ್ ಅನಿಮಲ್ ಆ್ಯಂಡ್ ಈಟ್ ಇಸ್ ಫ್ಲೆಶ್ ರಾ. ಅವನು ಪ್ರಾಣಿಗಳನ್ನು ಕೊಂದು ಅದರ ಒಂದು ಮಾಂಸವನ್ನು ತಿಂತಾ ಇದ್ದ. ಹಿ ವೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇನ್ ಸರ್ಚ್ ಆಫ್ ಫುಡ್. ಜೊತೆಗೆ ಅವನು ಆಹಾರಕ್ಕಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವನು ಆಹಾರವನ್ನು ಹುಡಿಕೊಂಡು ಹೋಗ್ತಾ ಇದ್ದ. ಸೊ ಈ ರೀತಿ ಅವನು ಮನುಷ್ಯ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಅರ್ಲಿ ಹ್ಯೂಮನ್ಸ್ ಆಕ್ಸಿಡೆಂಟ್ಲಿ ಡಿಸ್ಕವರ್ಡ್ ದಟ್ ಫೈರ್ ಕುಡ್ ಬಿ ಯೂಸ್ಡ್ ಟು ಕುಕ್ ಫುಡ್. ಸೊ ಈ ಕಾಲ ಕಳೀತಾ ಅವನು ಏನು ಮಾಡ್ತಾನೆ, ಒಂದು ಸರಿ ಎರಡು ಕಲ್ಲುಗಳ ಜೊತೆ ಅವನು ಆಟ ಆಡ್ತಾ ಇರಬೇಕಾದ್ರೆ ಬೈ ಮಿಸ್ಸಾಗಿ ಅವನು ಫೈರ್ ಅಂತಕ್ಕಂಥದ್ದು, ಎರಡು ಕಲ್ಲುಗಳ ನಡುವೆ ಘರ್ಷಣೆ ಆದಾಗ ಏನಾಗುತ್ತೆ, ಸೊ ಫೈರ್ ಆಗುತ್ತೆ. ಸೊ ಅವನು ಫೈರನ್ನು ಆವಾಗ ಅವನು ಕಂಡು ಹಿಡ್ಕೋತಾನೆ. ಪರ್ಹ್ಯಾಪ್ಸ್ ಎ ಪೀಸ್ ಆಫ್ ಅನಿಮಲ್ ಫ್ಲೆಶ್ ಫೆಲ್ ಇನ್ ಟು ದ ಫೈರ್ ಆ್ಯಂಡ್ ಗಾಟ್ ರೋಸ್ಟೆಡ್. ಸೊ ಆ ಒಂದು ಬೆಂಕಿಯ ಕಿಡಿ ಏನಾಗುತ್ತೆ, ಅವನು ಆಟ ಆಡ್ತಿದ್ದಾಗ ಅವನು ಉಜ್ಜಿದಂಥ ಸಮಯದಲ್ಲಿ ಆ ಕಲ್ಲಿನ ಒಂದು ಕಿಡಿ, ಆ ಬೆಂಕಿಯ ಕಿಡಿ ಏನಾಗುತ್ತೆ, ಕೆಳಗಡೆ ಒಂದು ಪೀಸ್ ಆಫ್ ಮೀಟ್ ಇರುತ್ತೆ. ಸೊ ಅದ್ರ ಮೇಲೆ ಬಿದ್ದಾಗ ಸೊ ಅದೇನಾಗುತ್ತೆ, ಹುಲ್ಲಿನ ಜೊತೆ ಅದು ಸೇರಿ ಅದು ರೋಸ್ಟ್ ಆಗುತ್ತೆ. ಸೊ ರೋಸ್ಟ್ ಆದಾಗ ಅದನ್ನ ಅವನು ಟೇಸ್ಟ್ ಮಾಡ್ತಾನೆ. ಟೇಸ್ಟ್ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದರಿಂದ ಅವನು ಇದನ್ನ ಈ ರೀತಿ ಬೇಯಿಸಿನೂ ಸಹ ತಿನ್ಬೋದು ಅಂತ ಆವಾಗ ಅವನು ಕಲ್ತ್ಕೋತಾನೆ. ದೇ ರಿಯಲೈಸ್ ದಟ್ ದ ರೋಸ್ಟೆಡ್ ಮೀಟ್ ವಾಸ್ ಟೇಸ್ಟಿ. ಸೊ ಪ್ರಾಬಲಿ ದಿಸ್ ಇಸ್ ಹೌ ದೇ ಲರ್ನ್ ದ ಆರ್ಟ್ ಆಫ್ ಕುಕಿಂಗ್ ಫುಡ್. ಸೊ ಇದು ಅವನು ಫುಡ್ಡನ್ನು ಹೇಗೆ ಬೇಯಿಸಿ ತಿನ್ನಬೇಕು ಅನ್ನೋದನ್ನು ಕಲಿಯೋದಕ್ಕೆ ಇದು ಸಹಾಯಕ ಆಗುತ್ತೆ. ವಿ ಆರ್ ನಾಟ್ ಶ್ಯೂರ್ ಹೌ ಅರ್ಲಿ ಹ್ಯೂಮನ್ಸ್ ಲರ್ನ್ ಟು ಮೇಕ್ ಫೈರ್, ಬಟ್ ಪರ್ಹ್ಯಾಪ್ಸ್ ದೇ ಡಿಸ್ಕವರ್ಡ್ ದಟ್ ವೆನ್ ಟೂ ಸ್ಟೋನ್ಸ್ ಸ್ಟ್ರಕ್ ಎಗನೆಸ್ಟ್ ಈಚ್ ಅದರ್, spark flew. If the spark fell on dried leaves, they caught fire. Soon they began making fire by rubbing two stones together. This was great discovery. ಸೊ ಏನು ಮನುಷ್ಯ ಸೊ ಆಗಿನ ಒಂದು ಕಾಲದಲ್ಲಿ ಸೊ ಈ ಒಂದು ಎರಡು ಸ್ಟೋನನ್ನು ರಬ್ ಮಾಡ್ತಾನೋ, ಸೊ ರಬ್ ಮಾಡಿದಾಗ ಆ ಒಂದು ಕಿಡಿ ಬೀಳುತ್ತೆ. ಸೊ ಕಿಡಿ ಬಿದ್ದಂಥ ಸಂದರ್ಭದಲ್ಲಿ ಸೊ ಅದನ್ನು ಆ ಕಿಡಿಯಿಂದ ಮಾಂಸವನ್ನು ಅಥವಾ ಆಹಾರವನ್ನು ಬೇಯಿಸಿ ತಿನ್ಬೋದು ಅಂತ ಏನು ಕಲಿತಾನೋ, ಸೊ ಅದು ಆ ಕಾಲಕ್ಕೆ ಒಂದು ದೊಡ್ಡ ಸಾಧನೆ. ಜೊತೆಗೆ ಸೊ ಅದರಿಂದ ಮುಂದೆ ಒಂದು ಬದಲಾವಣೆ ಅಂತಕ್ಕಂಥದ್ದು ಆಗುತ್ತೆ. ದಿಸ್ ವಾಸ್ ಎ ಬಿಗಿನಿಂಗ್ ಆಫ್ ಕುಕ್ಕಿಂಗ್ ಫುಡ್. ಇದು
ಏನು ಬೆಂಕಿಯನ್ನು ಕಂಡುಹಿಡಿತಾರೋ ಅದು ಪ್ರಾರಂಭ, ಯಾವುದಕ್ಕೆ, ಫುಡ್ಡನ್ನು ಬೇಯಿಸಿ ತಿನ್ನೋದಕ್ಕೆ ಅದೊಂದು ಪ್ರಾರಂಭದ ಹಂತ ಆಗಿರುತ್ತೆ. ಸ್ಲೋಲಿ ಮ್ಯಾನ್ ಲರ್ನ್ ಮೋರ್ ಯೂಸಸ್ ಆಫ್ ಫೈರ್ ಆ್ಯಂಡ್ ಯೂಸ್ ಇಟ್ ಫಾರ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಈ ವಾಸ್ ನೋ ಲಾಂಗರ್ ಅಫ್ರೇಡ್ ಆಫ್ ಫೈರ್. ಸೊ ಇದರ ನಂತರ ಏನಾಗುತ್ತೆ, ಹಂತ ಹಂತವಾಗಿ ಬೆಂಕಿಯನ್ನು ನಾವು ಇನ್ನೂ ಯಾವ ರೀತಿಯೆಲ್ಲ ಬಳಸ್ಬೋದು ಅಂತ ಕಲಿತಾ ಹೋಗ್ತಾನೆ. ಸೊ ಪ್ರಾರಂಭದಲ್ಲಿ ಅದನ್ನ ಬರೀ ಆಹಾರವನ್ನು ಬೇಯಿಸೋದಕ್ಕೆ ಮಾತ್ರ ಯೂಸ್ ಆಗುತ್ತೆ ಅಂತ ಕಲ್ತ್ಕೊಂಡ. ಸೊ ನಂತರ ಅದನ್ನ ಏನು ಮಾಡ್ತಾನೆ, ಸೊ ಅವನು ಕತ್ಲೆಯನ್ನು ಬೆಂಕಿಯಿಂದ ಹೋಗಲಾಡಿಸ್ಬೋದು ಅಂತ ತಿಳ್ಕೊತಾನೆ. ಬೆಳಕಿಗೆ ಫೈರನ್ನು ಬಳಸ್ಕೊತಾ ಇದೆ. ಸೊ ನಿಮ್ಗೆ ಗೊತ್ತೇ ಇದೆ ಈಗಿನ ದಿನಗಳಲ್ಲಿ ಫೈರ್ ಏನಕ್ಕೆಲ್ಲ ಯೂಸ್ ಮಾಡ್ಕೋತಾರೆ ಅಂತ. ಸೊ ಹಾಗೆ ಹಂತ ಹಂತವಾಗಿ ಫೈರನ್ನು ಅವರು ಹೇಗೆ ಯೂಸ್ ಮಾಡೋದು ಅಂತ ಕಲಿತಾ ಹೋಗ್ತಾರೆ. ಸೊ ನೆಕ್ಸ್ಟು ಇನ್ವೆನ್ಷನ್ ಆಫ್ ವೀಲ್. ಸೊ ಇದು ಎರಡು ಒಂದೇ ರೀತಿ ಇರೋದ್ರಿಂದ ನಾನು ನಿಮಗೆ ಎರಡನ್ನೂ ಒಂದೇ ಲೆಸನಲ್ಲಿ ಕ್ಲಬ್ ಮಾಡ್ತಾಯಿದ್ದೀನಿ ಮಕ್ಕಳೇ. ಇನ್ವೆನ್ಷನ್ ಆಫ್ ವೀಲ್. While living near the river, early man found logs of food floating in the river. ಸೊ ಇಲ್ಲಿ ಇನ್ವೆನ್ಷನ್ ಆಫ್ ವೀಲ್ ಅನ್ನೋದರಲ್ಲಿ ಲೆಸನಲ್ಲಿ ನೀವೇನು ಕಲ್ತ್ಕೋತೀರಾ ಅಂದರೆ, ಆ ಒಂದು ಚಕ್ರ ನಾವೇನು ಇವತ್ತಿನ ದಿನಗಳಲ್ಲಿ ಬಳಸ್ತಾ ಇದ್ದೀವೋ ಚಕ್ರ, ಸೊ ಅದನ್ನು ಹೇಗೆ ಬಳಸ್ತಕ್ಕಂಥದ್ದು, ಸೊ ಅದನ್ನು ಯಾವ ರೀತಿಯೆಲ್ಲ ಉಪಯೋಗಿಸ್ಬೋದು ಅಂತ ಅಂದರೆ ಈ ಒಂದು ಲೆಸನಲ್ಲಿ ಆ ಒಂದು ಪ್ರಾಚೀನ ಮನುಷ್ಯ ಹೇಗೆ ತಿಳ್ಕೊಂಡ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. While living near the river, early man found logs of wood floating in the river. ಸೊ ಮನುಷ್ಯ ನದಿಯ ದಡದಲ್ಲಿ, ಆಗಿನ ಕಾಲದಲ್ಲಿ ಪ್ರಾಚೀನ ಮನುಷ್ಯ ಏನು ಮಾಡ್ತಾ ಇದ್ದ, ಸೊ ಹೀಗೆ ಅವನು ನದಿಯ ತೀರದಲ್ಲಿ ಅವನು ವಾಸ ಮಾಡ್ತಾ ಇದ್ದ. ಸೊ ಅಂಥ ಸಂದರ್ಭದಲ್ಲಿ ಒಂದು ಮರದ ತುಂಡು ಏನಾಗುತ್ತೆ, ತೇಲ್ಕೊಂಡು ಬರುತ್ತೆ ನೀರಲ್ಲಿ. ಸೊ ತೇಲ್ಕೊಂಡು ಬಂದಾಗ he also observed that hollow trunks of trees floated on the water. ಸೊ ಅವನು ಅದು ಗಮನಿಸ್ತಾನೆ, ವುಡ್ ಏನೋ ನದಿಯಲ್ಲಿ ತೇಲುತ್ತೆ ಅನ್ನೋದನ್ನು ತಿಳ್ಕೊತಾನೆ. ಈ ಯೂಸ್ ದೋಸ್ ಲಾಗ್ಸ್ ಫಾರ್ ಟ್ರಾವೆಲಿಂಗ್ ಬೈ ವಾಟರ್. ಸೊ ಅವಾಗ ಅವನು ಏನು ಮಾಡ್ತಾನೆ, ಹಾಗಾದರೆ ಈ ಮರದ ತುಂಡನ್ನು ಬಳಸಿ ನಾನು ಅದ್ರ ಮೇಲೆ ಕೂತ್ಕೊಂಡು ಬೇರೆ ಕಡೆಗೆ ನದಿಯನ್ನು ದಾಟಬಹುದು ಅಂತ ಆವಾಗ ಅವನು ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಮನುಷ್ಯ ನೀರಿಗೆ ಇಳಿತಾ ಇರಲಿಲ್ಲ ಜಾಸ್ತಿ. ಹೆಚ್ಚು ಆಳ ಇದ್ದರೆ ಅಂಥ ಸಂದರ್ಭದಲ್ಲಿ ಮನುಷ್ಯ ನೀರು ಇಳಿತಾರೆ, ಯಾಕೆಂದರೆ ಸ್ವಿಮ್ಮಿಂಗ್ ಗೊತ್ತಿಲ್ಲ, ಸೊ ನದಿ ಹೇಗೆ ದಾಟೋದಂತ ಗೊತ್ತಿರಲಿಲ್ಲ. ಸೊ ಅದನ್ನ ತಿಳ್ಕೊಂಡ್ಮೇಲೆ ಮರದ ತುಂಡು ನೀರಲ್ಲಿ ತೇಲುತ್ತೆ ಅಂತ ಗೊತ್ತಾದಮೇಲೆ ಸೊ ಅದನ್ನು ಬಳಸಿ ನದಿಯನ್ನು ದಾಟಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾವು he experimented with them by tying several logs together and turning them into a raft. He realized that he moved easily on this raft. ಸೊ ಅದ್ರ ಜೊತೆಗೆ ಒಂದು ಮರದ ತುಂಡಿಂದ ಆ ಒಂದು ದೋಣಿಯನ್ನು ಏನೋ ದಾಟಲಿಕ್ಕೆ ಬಳಸ್ಕೊತಾನೋ, ಸೊ ಅದರಿಂದ ಈಸಿಗೆ ನಾವು ಟರ್ನ್ ಮಾಡಿಕೊಂಡು ದೋಣಿಯನ್ನು ಸಾಗಬಹುದು ಅನ್ನೋ ಸಹ ಕಲ್ತ್ಕೊತಾನೆ. ಸೊ ಅಲ್ಲೊಂದು ಪಿಕ್ಚರ್ ಕೊಟ್ಟಿದೆ ನೋಡಿ. ಸೊ ಈ ರೀತಿ ಮನುಷ್ಯ ಸೊ ಮರದ ತುಂಡನ್ನು ಬಳಸಲಿಕ್ಕೆ ಪ್ರಾರಂಭದಲ್ಲಿ ಪ್ರಾಚೀನ ಮನುಷ್ಯ ಕಲ್ತ್ಕೊತಾನೆ. ಸೊ ನೆಕ್ಸ್ಟು he also used these raft to carry goods from one place to another. ಸೊ ಹೀಗೆ ಕಾಲ ಕಳೆದಂತೆ ಏನಾಗುತ್ತೆ, ಸೊ ಈ ಒಂದು ಮರದ ತುಂಡಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಬಹುದು ದೋಣಿ ಥರ ಬಳಸಿ ಅಂತ ಕಲ್ತ್ಕೊತಾನೆ. ಸೊ ಅದಾದಮೇಲೆ ಏನಾಗುತ್ತೆ, ಅದರಲ್ಲಿ ಆ ಒಂದು ದೋಣಿ ಅಥವಾ ಏನು ಸಾಗಲಿಕ್ಕೆ ಬಳಸ್ತಾನೋ ಅದರಲ್ಲಿ ಗೂಡ್ಸ್ಗಳನ್ನು ಸಹ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಬೋದು ಅಂತ ತಿಳ್ಕೊತಾನೆ. ದ ನೆಕ್ಸ್ಟ್ ಥಿಂಗ್ he invented was a boat. The hollow trunk of trees were converted into boats. ಸೊ ನಂತರ ದಿನಗಳಲ್ಲಿ ಸೊ ಏನು ಅವನು ಮರದ ತುಂಡನ್ನು ಬಳಸ್ತಾ ಇದ್ನೋ, ಒಂದು 4-5 ಮರದ ತುಂಡನ್ನು ಏನು ವುಡ್ಡನ್ನು ಅವನು ಕಟ್ಟಿ ಅಲ್ಲಿಗೆ ಥರ ಬಳಸ್ತಾ ಇದ್ದ. ನಂತರದಲ್ಲಿ ಅದನ್ನು ಒಂದು ದೋಣಿಯಾಗಿ ಸಹ ಬಳಸ್ಬೋದು ಅಂತ ನಂತರದ ದಿನಗಳಲ್ಲಿ ಕಲ್ತ್ಕೊತಾನೆ. Early man traveled on foot and used animals to carry heavier loads. ಸೊ ಈ ಒಂದು ಪ್ರಾಚೀನ ಮನುಷ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಬೇಕಾದ್ರೆ ಅವನು ತನ್ನ ಕಾಲಿನ ಒಂದು ಸಹಾಯದಿಂದ, ಲೆಗ್ನ ಒಂದು ಸಹಾಯದಿಂದ ನಡೀತಾ ಇದ್ದ. ಸೊ ನಾವೆಲ್ಲ ಇವಾಗ ಏನು ಮಾಡ್ತೀವಿ, ಕಾರ್ ಇರ್ಬೋದು, ಬಸ್ ಇರ್ಬೋದು, ಸೈಕಲಲ್ಲಿ, ಸೊ ಈಗ ನಾವು ಟ್ರಾವೆಲ್ ಮಾಡ್ತೀವಿ. ಬಟ್ ಪ್ರಾಚೀನ ಕಾಲದಲ್ಲಿ ಆ ಮನುಷ್ಯಗೆ ಇದೆಲ್ಲ ಗೊತ್ತಿರಲಿಲ್ಲ, ಪರಿಚಯ ಇರಲಿಲ್ಲ. ಸೊ ಅವನೇನು ಮಾಡ್ತಾಯಿದ್ದ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಅವನು ನಡ್ಕೊಂಡು ಹೋಗ್ತಾ ಇದ್ದ, ಅಥವಾ ಯಾವುದಾದ್ರು ಪ್ರಾಣಿಗಳನ್ನು ಬಳಸ್ತಾ ಇದ್ದ, ಆನೆ ಅಥವಾ ಒಂಟೆ, ಸೊ ಈ ರೀತಿ ಪ್ರಾಣಿಗಳನ್ನು ಬಳಸ್ತಾ ಇದ್ದ. ಬಟ್ ಅರ್ಲಿ ಮ್ಯಾನ್ ಹ್ಯಾಡ್ ಟು ಟ್ರಾವೆಲ್ ಆನ್ ಲ್ಯಾಂಡ್. ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಹಿಮ್ ಟು ಕ್ಯಾರಿ ಹೆವಿ. ಅವನು ಒಬ್ಬನೇ ಮನುಷ್ಯ ಹೋಗೋದಾದರೆ ಆರಾಮ್ಸೆ ನಡೀತಾ ಇದ್ದ. ಬಟ್ ಅವ್ನು ಲೋಡನ್ನು ತಗೊಂಡೋಗ್ಬೇಕು, ಏನಾದರೂ ಸಾಮಾನನ್ನು ಅಂದರೆ ತುಂಬಾ ಕಷ್ಟಪಡ್ತಾ ಇದ್ದ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಚಕ್ರದ ಒಂದು ಪರಿಕಲ್ಪನೆ ಗೊತ್ತಿರಲಿಲ್ಲ. ಸೊ ಇವಾಗ ನೀವು
ಒಂದು ಗಾಡಿಗೆ ಚಕ್ರ ಇಲ್ಲದೆ ನೀವು ತಗೊಂಡೋಗಿ ಅಂದರೆ ಹೆಂಗೆ ತಗೊಂಡೋಗ್ತೀರಾ? ತುಂಬ ಕಷ್ಟ ಆಗುತ್ತೆ ಅಲ್ವಾ? ಹಾಗೆ ಆ ಮನುಷ್ಯ ಹಿಂದೆ ಒಂದು ಹಲಗೆನೋ ಏನೋ ಅದರಲ್ಲಿ ಸಾಮಾನು ಇಟ್ಬಿಟ್ಟು ಅವನೇ ಪಾಪ ಎಳ್ಕೊಂಡು ಹೋಗ್ತಾ ಇದ್ದ. ಚಕ್ರ ಇದ್ದಿದ್ರೆ ಈಸಿಯಾಗಿ ಹುರುಳ್ಕೊಂಡು ಹೋಗ್ತಾ ಇತ್ತು. ಬಟ್ ಅವನಿಗೆ ಚಕ್ರದ ಒಂದು ಪರಿಕಲ್ಪನೆ ಗೊತ್ತಿರಲಿಲ್ಲ. ಸೊ ಅವನು ತುಂಬ ಕಷ್ಟಪಡ್ತಾಯಿದ್ದ. ಸೊ ಅಂಥ ಸಂದರ್ಭದಲ್ಲಿ ಒಂದು ಮ್ಯಾಜಿಕ್ ಆಗುತ್ತೆ ಅಲ್ಲಿ ನೋಡೋಣ. ಸೊ ಹಿ ಮೇಡ್ ಎ ಕಾರ್ಟ್ ವಿತೌಟ್ ವೀಲ್ಸ್ ನೋ ಆ್ಯಸ್ ಸ್ಲೆಡ್ಜಸ್ ವೆರ್ ಯೂಸ್ಡ್ ಆನ್ ಲ್ಯಾಂಡ್. ಸೊ ಅವನು ಸ್ಲೆಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದ. ಅದ್ರಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು ಅವನಿಗೆ. ಹಿ ಮೂವ್ಡ್ ದ ಕಾರ್ಟ್ ಹಿಮ್ಸೆಲ್ಫ್. ಆ ಕಾರ್ಟ್ಗಳನ್ನು ಅವನೇ ಅದನ್ನು ಸಾಗಿಸ್ಬೇಕಿತ್ತು. ದೆನ್ ಹಿ ಯೂಸ್ಡ್ ಅನಿಮಲ್ಸ್ ಟು ಪುಲ್ ದಿ ಕಾರ್ಟ್ ಬಟ್ ವಿತೌಟ್ ದ ವೀಲ್ ಇಟ್ ವಾಸ್ ಡಿಫಿಕಲ್ಟ್ ಟು ಮೂವ್ ದ ಕಾರ್ಟ್ ಆನ್ ಅನ್ಈವನ್ ಗ್ರೌಂಡ್. ನೋಡಿ, ನಾನು ಹೇಳ್ದಾಗೇ ಆ ಕಾರ್ಟ್ಗಳನ್ನು ಮನುಷ್ಯ ಮತ್ತು ಪ್ರಾಣಿಗಳು ಇಬ್ಬರೂ ಸಹ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಬೇಕು ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಏನಾಗುತ್ತೆ, ಹಿ ನೋಟಿಸ್ ದಟ್ ರೌಂಡ್ ಪೀಸಸ್ ಆಫ್ ಟ್ರೀ ಟ್ರಂಕ್ ರೋಲ್ಡ್ ಈಸಿಲಿ. ಆವಾಗ ಅವನಿಗೆ ಸ್ವಲ್ಪ ಇದನ್ನು ಸಾಗಿಸೋದಕ್ಕೆ ಯಾವುದಾದ್ರೂ ರೌಂಡಾಗಿರೋದು ಆದರೆ ಈಸಿಯಾಗಿ ನಾನು ಸಾಗಿಸ್ಕೋಬಹುದು ಅಂತ ಅವ್ನ ಮೈಂಡಲ್ಲಿ ಬರುತ್ತೆ. ಈ ಫಿಟ್ಟೆಡ್ ಸ್ಮಾಲ್ ಪೀಸಸ್ ಆಫ್ ಟ್ರೀಸ್ ಟ್ರಂಕ್ಸ್ ಟು ದ ಕಾರ್ಟ್. ಅವನೇನು ಮಾಡ್ತಾನೆ, ಗುಂಡಾಗಿರ್ತಕ್ಕಂಥ ಒಂದು ಮರದ ಪೀಸನ್ನು ಆ ಕಾರ್ಟ್ನ ಅಡಿಗೆ ಫಿಕ್ಸ್ ಮಾಡ್ತಾನೆ. ನೋ ಇಟ್ ವಾಸ್ ಮಚ್ ಈಸಿಯರ್ ಟು ಮೂವ್ ದ ಕಾರ್ಟ್. ಸೊ ಏನಾಗುತ್ತೆ, ಅದು ಈಸಿಯಾಗಿ ಮೂವ್ ಆಗುತ್ತೆ ಕಾರ್ಟ್. ರೌಂಡ್ಗೆ ಇರೋವಂಥದ್ದು ಸಿಕ್ಕಿದಾಗ ಹಿಂದ್ಗಡೆ ಚಕ್ರದ ಹಾಗೆ ಏನಾಗುತ್ತೆ, ಆವಾಗ ಕಾರ್ಟು ಈಸಿಯಾಗಿ ಮೂವ್ ಆಗುತ್ತೆ. ಸೊ ಆವಾಗ ಅದನ್ನ ಅವ್ನಿಗೆ ಗೊತ್ತಾಗುತ್ತೆ, ಯಾವುದೇ ಕಾರ್ಟ್ ಆಗಲಿ ಅದಕ್ಕೆ ಗುಂಡಾಗಿರ್ತಕ್ಕಂಥದ್ದನ್ನು ಫಿಕ್ಸ್ ಮಾಡಿದ್ರೆ ಅದು ಮೂವ್ ಆಗುತ್ತೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ದಿಸ್ ವೇರ್ ದ ಫಸ್ಟ್ ವೀಲ್ ಇನ್ವೆಂಟೆಡ್ ಬೈ ಅರ್ಲಿ ಮ್ಯಾನ್. ಸೊ ಇದು ಮೊದಲ ಒಂದು ಇನ್ವೆನ್ಷನ್, ಚಕ್ರ ಅಂತಕ್ಕಂಥದ್ದು. ದ ಇನ್ವೆನ್ಷನ್ ಆಫ್ ವೀಲ್ ಪ್ರೂವ್ ಟು ಬಿ ಮೋಸ್ಟ್ ಇಂಪಾರ್ಟೆಂಟ್ ಈವೆಂಟ್ ಇನ್ ದ ಹಿಸ್ಟರಿ ಆಫ್ ಮ್ಯಾನ್. ಇದು ಒಂದು ವೀಲ್ನ ಒಂದು ಆವಿಷ್ಕಾರ ಅಂತಕ್ಕಂಥದ್ದು ಇಡೀ ಇತಿಹಾಸದಲ್ಲೇ, ಮನುಷ್ಯನ ಒಂದು ಇತಿಹಾಸದಲ್ಲೇ ಒಂದು ಪ್ರಮುಖವಾದ ಘಟ್ಟ ಅಂತ ಹೇಳ್ಬೋದು. ಸೊ ವೀಲ್ ಇರಲಿಲ್ಲ ಅಂದಿದ್ರೆ ಮನುಷ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಲಗೇಜ್ ಎತ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದ. ಬಟ್ ವೀಲ್ ಅಂತಕ್ಕಂಥದ್ದು ಯಾವಾಗ ಬಂತೋ ಸೊ ಎಲ್ಲವೂ ಅಲ್ಲಿಂದ ಆಚೆಗೆ ತುಂಬ ಫಾಸ್ಟ್ ಆಗ್ತಾ ಹೋಗುತ್ತೆ. ಸೊ ಮೂಮೆಂಟ್ ಆಫ್ ಪೀಪಲ್ ಆ್ಯಂಡ್ ಗೂಡ್ಸ್ ಬಿಕಮ್ ಈಸಿಯರ್ ಆ್ಯಂಡ್ ಫಾಸ್ಟರ್. ನೋಡಿ, ನಾನು ಹೇಳ್ದಾಗೇ ಮೂಮೆಂಟ್ ಆಫ್ ಪೀಪಲ್, ಜನರಿಗೂ ಮತ್ತು ಗೂಡ್ಸ್ನ ಸಾಗಾಣಿಕೆ ಮಾಡೋದಕ್ಕೂ ಆ ವೀಲ್ ಅಂತಕ್ಕಂಥದ್ದು ತುಂಬ ಈಸಿ ಆಗುತ್ತೆ. ಸ್ಲೋಲಿ ದ ವೀಲ್ಸ್ ವರ್ ಯೂಸ್ಡ್ ಫಾರ್ ಮೆನಿ ಅದರ್ ಆ್ಯಕ್ಟಿವಿಟೀಸ್. ನಂತರ ಆ ಒಂದು ವೀಲ್ ಅಂತಕ್ಕಂಥ ಬೇರೆ ಬೇರೆ ಒಂದು ಆ್ಯಕ್ಟಿವಿಟಿಗಳಿಗೂ ಸಹ ಅದು ಯೂಸ್ ಆಗುತ್ತೆ. ಸೊ ಒಂದು ಚಕ್ರನ ಮಡಕೆ ಮಾಡೋದಕ್ಕಿರ್ಬೋದು ಅಲ್ವಾ, ಆ ಚಕ್ರನ ಮಡಕೆ ಮಾಡೋದಕ್ಕೂ ಯೂಸ್ ಮಾಡ್ತಾರೆ, ಸಾಮಾನುಗಳನ್ನು ಸಾಗಾಣಿಕೆ ಮಾಡೋದಕ್ಕೂ ಸಹ ಯೂಸ್ ಮಾಡ್ತಾರೆ. ಮ್ಯಾನ್ ಸ್ಟಾರ್ಟೆಡ್ ಮೇಕಿಂಗ್ ಪಾಟ್ಸ್ ಫ್ರಮ್ ಕ್ಲೇ ಯೂಸಿಂಗ್ ಎ ವೀಲ್ ವಿಚ್ ಇಸ್ ಕಾಲ್ಡ್ ದಿ ಪೋಟರ್ಸ್ ವೀಲ್. ನೋಡಿ, ನಾನು ಹೇಳ್ದಾಗೇ ಆ ಒಂದು ಚಕ್ರನ ಮಡಕೆ ಮಾಡೋದಕ್ಕೂ ಸಹ ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ವರ್ ದಿ ಫಸ್ಟ್ ವೀಲ್ ಇನ್ವೆಂಟೆಡ್ ಬೈ ಅರ್ಲಿ ಮ್ಯಾನ್. ಸೊ ಇದು ಆ ಒಂದು ಮಡಕೆ ಮಾಡೋದಕ್ಕೆ ಏನು ಬಳಸ್ತೋ ಅದು ಸಹ ಅರ್ಲಿ ಮನುಷ್ಯನ ಒಂದು ಮೊದಲ ಆವಿಷ್ಕಾರ. ಸ್ಲೋಲಿ ಮ್ಯಾನ್ ಬಿಗನ್ ಟು ಯೂಸ್ ಆ್ಯಂಡ್ ಡೆವಲಪ್ ದಿ ವೀಲ್ ಇನ್ ಡಿಫ್ರೆಂಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಸಚ್ ಆಸ್ ದಿ ಬೈಸಿಕಲ್, ಸ್ಕೂಟರ್, ಕಾರ್, ಟ್ರೈನ್, ಏರೋಪ್ಲೇನ್ ಎಕ್ಸೆಟ್ರಾ. ಸೊ ನಂತರ ಈ ಒಂದು ವೀಲ್ ಅಂತಕ್ಕಂಥದ್ರಲ್ಲಿ ಹಲವಾರು ಬದಲಾವಣೆಗಳಾಗಿ ಸೊ ಇತ್ತೀಚಿನ ದಿನದಲ್ಲಿ ನಾವು ಆ ಒಂದು ವೀಲ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ನಾವು ಟ್ರಾನ್ಸ್ಪೋರ್ಟ್ಗಳಲ್ಲಿ ಬಳಸ್ತಾ ಇದ್ದೀವಿ, ಬೈಸ್ಕಲಲ್ಲಿ ಬಳಸ್ತಾ ಇದ್ದೀವಿ, ಸ್ಕೂಟರ್, ಕಾರ್ಗಳಲ್ಲಿ, ಟ್ರೈನಲ್ಲಿ ಎಲ್ಲದಕ್ಕೂ ಸಹ ಈ ವೀಲ್ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್. ನೀವು ಒಂದು 10 ನಿಮಿಷ ನೆನೆಸ್ಕೊಳ್ಳಿ, ಕಾರ್ಗೆ ವೀಲ್ ಇಲ್ಲ ಅಂದರೆ ಅದು ಮೂವ್ ಆಗುತ್ತಾ? ಆಗೋದೇ ಇಲ್ಲ, ಹೌದಲ್ವಾ? ನೀವು ಆಟ ಆಡ್ತಕ್ಕಂಥ ಸೈಕಲ್ ಇರ್ಬೋದು, ಸೈಕಲ್ಗೆ ವೀಲ್ ಇಲ್ಲ ಅಂದರೆ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋಕ್ಕಾಗತ್ತಾ? ಆಗಲ್ಲ. ಸೊ ಅಂದರೆ ಅಲ್ಲಿ ವೀಲ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್, ಹೌದಲ್ವಾ? ಸೊ ಕಾರ್ ಇರ್ಬೋದು, ಬೈಸಿಕಲ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಸೊ ಎಲ್ಲದಕ್ಕೂ ಸಹ ಈ ವೀಲ್ ಅಂತಕ್ಕಂಥದ್ದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್. ಸೊ ಇದಿಷ್ಟು ನಿಮಗೆ ಈ ಒಂದು ಇನ್ವೆನ್ಷನ್ ಆಫ್ ವೀಲಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿಗೆ ನಿಮಗೆ ಒಂದು ಲೆಸನ್ನು ಸೊ ಮುಗಿಯುತ್ತೆ. ಸೊ ಇಲ್ಲಿ ಕೆಲವೊಂದು ಗಿವ್ ನಂಬರ್ ಟು ದಿಸ್ ಪಿಕ್ಚರ್ ಇನ್ ಪ್ರಾಪರ್ ಆರ್ಡರ್. ಇದರಲ್ಲಿ ಕೆಲವೊಂದು ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಪಿಕ್ಚರ್ಸ್ಗಳಿಗೆ ಹೇಗೆ ಉಗಮ ಆಯಿತು ಅನ್ನೋ ಒಂದು ಆಧಾರದ ಮೇಲೆ ಕರೆಕ್ಟಾಗಿ ಆ ಒಂದು ಬಾಕ್ಸಲ್ಲಿ ನಂಬರ್ಸನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ವೀಲ್ಸ್ ಜಾಯಿಂಟ್ ಟು ಆ್ಯಕ್ಸಲ್ ಫಿಕ್ಸ್ಡ್ ಇಂಟು ಕ್ರೂಡ್ ಬಿಯರಿಂಗ್. ಸೊ ಪಕ್ಕ ನೋಡಿ ಕೊಟ್ಟಿದ್ದಾರೆ, ಅದನ್ನೆಲ್ಲವನ್ನು ಯಾವುದಾದ್ಮೇಲೆ ಯಾವ್ದು ಬಂದಿರಬಹುದು ಅಂತ ನೀವು ನಂಬರ್ಸನ್ನು ಕೊಡಿ. ಸೊ ಇದಿಷ್ಟು
ಸೊ ಈ ಒಂದು ಲೆಸನ್ ಇಂಪಾರ್ಟೆಂಟ್ ಥಿಂಗ್ಸ್ಗಳು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಲೆಸನ್ ನೋಡೋಣ. ಥ್ಯಾಂಕ್ ಯು.